ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ದಾನಿಯೇಲನ ಪ್ರವಾದನೆ ಪುಸ್ತಕವನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ, ಯೌವನಸ್ಥನಾದಂತಹ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಇತರ ಅನೇಕ ವ್ಯಕ್ತಿಗಳನ್ನು ನೆಬೂಕದ್ನೆಚ್ಚರನು ಇಸ್ರಾಯೇಲ್ ದೇಶಕ್ಕೆ ಬಂದು ದಂಡೆತ್ತಿ ಬಂದು ಅವರನ್ನು ಸೆರೆಯಾಗಿ ಹಿಡ್ಕೊಂಡು ಹೋಗ್ತಾರೆ. ಆ ಸೆರೆಯವರಲ್ಲಿ ಈ ಯೌವನಸ್ಥರು ಸಹ ಕೆಲವರಾಗಿದ್ದರು. ಇವರು ಬಹಳ ಟ್ಯಾಲೆಂಟೆಡ್ ಆಗಿದ್ದರಿಂದ, ಇವರು ಒಳ್ಳೆಯ ಒಂದು ಸಮರ್ಥರಾಗಿದ್ದರಿಂದ ಅವರನ್ನು ಆರಿಸ್ಕೊಂಡ್ರು. ಅಂದರೆ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ಅವರನ್ನು ಆರಿಸ್ಕೊಂಡು ಅವರಿಗೆ ಕಸ್ದೀಯ ಭಾಷೆಯ ಪಾಂಡಿತ್ಯವನ್ನು, ಅಂದರೆ ಬಾಬೇಲಿನ ಭಾಷೆಯ ಪಾಂಡಿತ್ಯವನ್ನು ಅಥವಾ ಅಲ್ಲಿನ ಶಾಸ್ತ್ರಗಳನ್ನ ಕಲಿಸ್ಕೊಡೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಹೀಗೆ ಒಂದು ರೀತಿಯಲ್ಲಿ ಹೇಳಿದ್ರೆ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್ ಈ 4 ಜನ ವ್ಯಕ್ತಿಗಳ ಬಗ್ಗೆ ನೋಡ್ತೀವಿ. ಇನ್ನು ಅನೇಕರು ಇದ್ದಿರಬಹುದು, ಬಟ್ 4 ಜನರ ಕುರಿತಾಗಿ ಈ ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ನಮಗೆ ತಿಳಿಸ್ತದೆ. ಆದರೆ ಇವರಿಗೆ ಒಳ್ಳೆಯ ಸ್ಥಳ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲ್ಲ ಕೊಟ್ಟರು, ಒಳ್ಳೆ ಟ್ರೈನಿಂಗು, ಇವ್ರನ್ನ ಒಳ್ಳೆ ಟಾಪ್ ಲೆವೆಲ್ ವ್ಯಕ್ತಿಗಳಾಗಿ ಇವ್ರನ್ನ ಮಾಡುವುದಕ್ಕಾಗಿ ರಾಜ ಆರ್ಡರ್ ಮಾಡ್ತಾನೆ. ಆಗ ಅವರಿಗೆ ಆಹಾರವನ್ನು ಕೊಡುವುದಕ್ಕಾಗಿ ತೀರ್ಮಾನ ಮಾಡಿದಾಗ 8ನೇ ವಾಕ್ಯದಲ್ಲಿ ಓದ್ತೇವೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂಬುದಾಗಿ ನಿಶ್ಚಯಿಸ್ತಾನೆ. ಯಾಕೆ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ? ನಾವಿದು ಓದಬೇಕಾದ್ರೆ ನಮಗನ್ಸುತ್ತೆ, ಓಕೆ, ನಮ್ಮ ಮುಂದೆ ಒಂದು ರಾಜ ಭೋಜನ, ಒಂದು ಔತಣ ನಮ್ಮ ಮುಂದೆ ಬಂದಾಗ ನಾವು ತಿಳ್ಕೊಳ್ತೀವಿ, ದೇವರ ಒಂದು ಮಹಾಕೃಪೆಯಿಂದ ನಮಗೆ ಈ ರೀತಿಯ ಒಂದು ಒಳ್ಳೆಯ ಅವಕಾಶ ಬಂದಿದೆ, ನಮಗೆ ದೇವರು ನಮ್ಮ ಕಷ್ಟಗಳನ್ನೆಲ್ಲ ಮರೆಯುವಂತೆ ಮಾಡಿದ್ದಾನೆ, ನಮಗೆ ಒಳ್ಳೆಯ ಆಹಾರ ಕೊಟ್ಟಿದ್ದಾನೆ, ಒಳ್ಳೆಯ ಸೌಕರ್ಯ ಕೊಟ್ಟಿದ್ದಾನೆ ಎಂಬುದಾಗೆಲ್ಲ ನಾವು ತಿಳ್ಕೊಳ್ತೀವಿ. ನಾವು ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ಆದರೆ ದಾನಿಯೇಲ್ ಹೇಳ್ತಾನೆ, ನನಗೆ ರಾಜನ ಭೋಜನ ಬೇಡ, ರಾಜನ ಕುಡಿಯುವ ದ್ರಾಕ್ಷರಸ ಬೇಡ, ಯಾವುದು ಸಹ ನನಗೆ ಬೇಡ ಎಂಬುದಾಗಿ ಹೇಳ್ತಾನೆ. ಯಾಕೆ? ಅದನ್ನು ತೆಗೆದುಕೊಂಡ್ರೆ ನಾನು ಅಶುದ್ಧನಾಗ್ತೀನಿ ಎಂಬ ಒಂದು ತೀರ್ಮಾನವನ್ನು ಅವನು ಹೇಳ್ತಾನೆ. ಯಾಕೆ ರಾಜನ ಭೋಜನ ತಿಂದರೆ ಯಾಕೆ ಅಶುದ್ಧ ಆಗ್ತಾರೆ? ಅಶುದ್ಧ ಆಗೋದಕ್ಕೆ ಕಾರಣ ಏನು? ಕಾರಣ ಇಸ್ರಾಯೇಲರಿಗೆ ದೇವರು ಮೋಶೆಯ ಮೂಲಕ ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ನೀವು ಇಂಥ ಆಹಾರವನ್ನು ತಿನ್ನಬಹುದು, ಇಂಥ ಆಹಾರವನ್ನು ತಿನ್ನಬಾರ್ದು, ಇಂಥ ಪ್ರಾಣಿಯ ಮಾಂಸವನ್ನು ತಿನ್ನಬಹುದು, ಇಂಥ ಪ್ರಾಣಿಯ ಮಾಂಸವನ್ನು ತಿನ್ನಬಾರ್ದು. ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಮೇಜಿನ ಮೇಲೆ ಬರುವಂಥ ಎಲ್ಲದನ್ನು ಅಥವಾ ಎಲ್ಲವುಗಳನ್ನು ತಿನ್ನುವುದಕ್ಕೆ ಇಸ್ರಾಯೇಲರಿಗೆ ಅವಕಾಶ ಇಲ್ಲ. ಅವರು ಯೋಚನೆ ಮಾಡಿ ತಿನ್ನಬೇಕಾಗತ್ತೆ. ಯಾವುದು ತಿಂದರೆ ಶುದ್ಧ, ಯಾವುದು ತಿಂದರೆ ಅಶುದ್ಧ ಎಂಬುದನ್ನು ದೇವರು ಮೋಶೆಯ ಮೂಲಕ ಆಲ್ರೆಡಿ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಏನು ಮಾಡಬೇಕಾಗತ್ತೆ? ಯೋಚನೆ ಮಾಡಬೇಕಾಗತ್ತೆ. ಮೇಜಿನ ಮೇಲೆ ತಂದಿಟ್ಟ ಮೇಲೆ ನನಗೆ ಅದು ಬೇಡ ಇದು ಬೇಡ ಅನ್ನೋದಕ್ಕಿಂತ, ಅದು ಅವರು ಹಾಕಿದ ಮೇಲೆ ತಿನ್ನಲೇಬೇಕಾದಂಥ ಸನ್ನಿವೇಶಕ್ಕೆ ನಾವು ಒಳಗಾಗುವುದಕ್ಕಿಂತ ಬೆಸ್ಟ್ ದಾನಿಯೇಲ್ ಒಂದು ತೀರ್ಮಾನ ಮಾಡ್ತಾನೆ, ನಾನು ಆ ಟೇಬಲ್ಗೆ ಹೋಗಲ್ಲ, ನಾನು ಆ ಡೈನಿಂಗ್ ಟೇಬಲ್ಗೆ ಹೋಗದೇ ಇದ್ದರೆ ಬೆಸ್ಟು, ನನಗೆ ಸಪ್ರೇಟಾಗಿ ಎಲ್ಲೋ ಒಂದು ಕಡೆ ಕೊಟ್ಟರೆ ಸಾಕು. ಕಾರಣ ಅವನ ಜೀವಿತದಲ್ಲಿ ಸರಿಯಾಗಿ ಹೋದಂತಹ ಸ್ಥಳದಲ್ಲೂ ಸಹ ಅವನಿಗೆ ಒಂದು ವಿಷಯ ಗೊತ್ತಿತ್ತು, ನಾನು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ರೂ ಸಹ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನೇಮಗಳು ಅದೇ ರೀತಿ ಇದೆ. ಇಸ್ರಾಯೇಲ್ನಲ್ಲಿ ಮಾತ್ರ ಅಲ್ಲ, ನೇಮಕ್ಕೆ ಪ್ರಾಮುಖ್ಯತೆ, ಅದು ಬಾಬೇಲ್ನಲ್ಲಿಯೂ ಸಹ ದೇವರು ಕೊಟ್ಟ ನಿಬಂಧನೆಗಳಿಗೆ ಪ್ರಾಮುಖ್ಯತೆ ಇದೆ ಎಂಬುದಾಗಿ ತಿಳಿದುಕೊಂಡಂತಹ ಒಬ್ಬ ಯೌವನಸ್ಥನಾಗಿದ್ದ. ಇವನು ಎಕ್ಸ್ಪೀರಿಯನ್ಸ್ಡ್ ಆದಂಥ ವ್ಯಕ್ತಿಯಾಗಿಲ್ಲ. ಒಬ್ಬ ಯೌವನಸ್ಥನಾದಂಥ 17-18 ವರ್ಷ ಪ್ರಾಯ ಇರುವಂಥ ಯೌವನಸ್ಥನಾದಂಥ ವ್ಯಕ್ತಿಗಳಿಗೆ ಏನು ಸಿಕ್ಬಿಟ್ರು ತಿಂದುಬಿಡ್ತಾರೆ ಇವತ್ತಿನ ಯುವತಿಯರು. ಅಯ್ಯೋ ಏನಪ್ಪ ನಮ್ಮ ಕಷ್ಟ, ನಮಗೆ ಇಲ್ಲಿ ಬಂದಿದ್ದೀವಿ, ಒಳ್ಳೆಯ ಆಹಾರ ಸಿಕ್ಕಿದೆ, ದೇವರ ಜೊತೆಯಲ್ಲಿದ್ದಿದ್ರೆ ನಾವು ಇಷ್ಟು ದಿವಸ ಎಲ್ಲ ದೇವರ ವಾಕ್ಯದ ಪ್ರಕಾರ ಜೀವಿಸಿ ನಡೆದು ಈ ನೇಮ ನಿಬಂಧನೆಗಳು ಎಲ್ಲವನ್ನು ಪಾಲನೆ ಮಾಡಿನೂ ನಮಗೆ ಈ ಕಷ್ಟ ಬಂದಿದೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಆದರೆ ದಾನಿಯೇಲ್ ಒಂದು ತೀರ್ಮಾನ ಮಾಡ್ದ, ನಾನು ದೇವರ ಮುಂದೆ ಅಶುದ್ಧನಾಗೋದಿಲ್ಲ, ದೇವರ ಮುಂದೆ ನಾನು ತಪ್ಪು ಮಾಡೋದಿಲ್ಲ. ದೇವರು ಬೇಡ ಅಂದರೆ ನಾನು ಬೇಡ, ದೇವರು ಬೇಡ ಅಂತ ಹೇಳಿದ್ದನ್ನು ನಾನು ತಿನ್ನಲ್ಲ.
ನಾನು ಮಾಡಲ್ಲ ಎಂಬುದನ್ನು ಅವನು ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಬೇಡ ಅಂತ ಹೇಳಿದ್ರೆ, ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನು ನಾವು ಮಾಡದಲೇ ಇದ್ದು ಎಷ್ಟೇ ಲಾಭ ಸಿಕ್ಕಿದ್ರೂ ಸರಿ, ಅದರಿಂದ ಎಷ್ಟೇ ಆಶೀರ್ವಾದ ಸಿಗುತ್ತೆ ಅಂತ ಗೊತ್ತಿದ್ರೂ ಸಹ ಅದನ್ನು ಬೇಡ ಅಂತ ತಿಳ್ಕೊಳ್ಳುವಂಥದ್ದೇ ದೇವರು ನಮ್ಮಿಂದ ಬಯಸುವಂಥದ್ದು. ದಾನಿಯೇಲನ ಆಹಾರ ತಿಂದು ದೇವರೇ ಏನು ಮಾಡೋದು, ಅವ್ರು ಕೊಟ್ಟಾಗ ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಇಲ್ಲ, ಅವನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಅವನು ಹೋಗಿ ಹೇಳ್ತಾನೆ, 10 ದಿವಸ ನಮ್ಮನ್ನು ಪರೀಕ್ಷೆ ಮಾಡು, ನಮಗೆ ಕಾಯಿ ಪಲ್ಯ ಮಾತ್ರ ಕೊಡು. ಆದರೆ ದೇವರು ಅವರ ತೀರ್ಮಾನವನ್ನು ಮೆಚ್ಚಿದ್ರು. ಎಲ್ಲರಿಗಿಂತ ಉನ್ನತ ರೀತಿಯಲ್ಲಿ ಕಾಣುವ ಹಾಗೆ ದೇವರವ್ರನ್ನ ಮಾಡುತ್ತಾ ಬಂದಿದ್ದರೆ, ಈ ದಿವಸ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ, ದೇವರ ಇಷ್ಟಕ್ಕೆ ವಿಧೇಯರಾಗಿ ನಮ್ಮ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಮಗಾಗಿ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳದೆ ನಿನ್ನ ವಾಕ್ಯದ ಪ್ರಕಾರ ಜೀವಿಸ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ವಿಧೇಯರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ನಿನ್ನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳದೆ ಪರಿಶುದ್ಧರಾಗಿ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.